ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ದೆಹಲಿಯ ಜಂತರ್ ಮಂತರದಲ್ಲಿ ನಡೆಯುತ್ತಿರುವ ಯುವಕರ ಪ್ರತಿಭಟನೆಯಲ್ಲಿ ಉಪವಾಸ ನಿರತ ಸೋನಂ ವಾಂಗ್ಚುಕ್ ಹಾಗೂ ವಿದ್ಯಾರ್ಥಿಗಳಿಗೆ ಧಾರವಾಡ ನಗರದ ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರ ಧಾರವಾಡ ಹಾಗೂ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಬೆಂಬಲ ಸೂಚಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿ ಹಾಗೂ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಮ್ಮನ್ನು ಸೆಂಟರ್ ಮಾಡಿ ತೊಗೊಂಡು ಹೋಗ್ತಾರ ಅಂದ್ರೆ ನಮ್ಮನ್ನ ಸೇವ್ ಮಾಡಿ ಹೋಗ್ರಿ. ನಮ್ಮನ್ನ ಸೆಂಟರ್ ಮಾಡಿ ತೊಗೊಂಡು ಹೋಗ್ತಾರ ಅಂದ್ರೆ ನಮ್ಮ ಸೈಡ್ ಹಾಕಿದ್ರು
ಸರ್, ನನ್ನ ಹೆಸರು ಪ್ರಭಾವತಿ ದೇಸಾಯಿ ಅಂತ, ಅಡ್ವೊಕೇಟು. ನಾವು ಇವತ್ತು ಧಾರವಾಡದಲ್ಲಿ ಗಾಂಧಿ ಶಾಂತಿ ಪ್ರತಿಷ್ಠಾನ ಮತ್ತು ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಇನ್ನೂ ಹಲವು ಮತ್ತೊಮ್ಮೆ ಹೇಳಿ ಫಸ್ಟಿಂದ. ನನ್ನ ಹೆಸರು ಪ್ರಭಾವತಿ ದೇಸಾಯಿ ಅಂತ, ವಕೀಲರು. ಧಾರವಾಡದ ಇವತ್ತು ಹಲವಾರು ಪ್ರಗತಿಪರ ಸಂಘಟನೆಗಳೆಲ್ಲ ಸೇರಿಕೊಂಡು ಸೋನಂ ವಾಂಗ್ಚುಕ್ ಅವರು ಇವತ್ತೇನು ಅಮರಣ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ದೆಹಲಿನಲ್ಲಿ, ಆ ಹೋರಾಟವನ್ನು ಬೆಂಬಲಿಸಿ ಇಂದು ನಾವು ಧಾರವಾಡದಲ್ಲಿ ಪ್ರತಿಭಟನೆಯನ್ನು ಮೌನ ಮೆರವಣಿಗೆ ಮಾಡ್ಕೊಂಡು ಬಂದು ಡಿ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಸೋನಂ ವಾಂಗ್ಚುಕ್ ಅವರು ಒಂದು ಒಳ್ಳೆಯ ಬೇಡಿಕೆಯನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ಧರಣಿ ಕೂತಿದ್ದಾರೆ. ಇವತ್ತಿನವರೆಗೂ ಯಾವುದೇ ಒಂದು ಸಣ್ಣ ಸ್ಪಂದನೆ ಅವರಿಗೆ ಸಿಕ್ಕಿಲ್ಲ. ಅವರು ಶಿಕ್ಷಣದ ಒಂದು ಕಾಳಜಿಗಾಗಿ ವಿದ್ಯಾರ್ಥಿಗಳ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಮಾಡ್ತಾ ಇದ್ದಾರೆ. ಆ ಒಂದು ಬೇಡಿಕೆ ಈಡೇರಬೇಕು. ಇದಕ್ಕೆ ಕಾರಣೀಕರ್ತರಾದಂತಹ ಮುಖ್ಯವಾಗಿ ನೀಟ್ ಹಗರಣದ ಏನು ರೂವಾರಿಗಳಿದ್ದಾರೆ ಅವ್ರನ್ನ ಬಂಧಿಸಬೇಕು, ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಆ ಒಂದು ಸಮಸ್ಯೆ ಪೂರ್ಣ ಆಗೋವರೆಗೂ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಎಲ್ಲ ಬೇಡಿಕೆಗಳನ್ನ ಇಟ್ಟುಕೊಂಡು ನಮ್ಮ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವರು ನಮಸ್ಕಾರ. ಇದೇ ಈಗ ನಡೆದ ಹಾಗೆ ನಾವು ಗಾಂಧಿ ಶಾಂತಿ ಎಲ್ರಿಗೂ ನಮಸ್ಕಾರ. ಗಾಂಧಿ ಶಾಂತಿ ಪ್ರತಿಷ್ಠಾನ ಕೇಂದ್ರ ಧಾರವಾಡ ಘಟಕ, ಇತರ ಅನೇಕ ಜನಪರ ಸಂಘಟನೆಗಳು ಹಾಗೂ ಧಾರವಾಡದ ಹಲವಾರು ಪ್ರಜ್ಞಾವಂತ ನಾಗರಿಕರು ನಾವೆಲ್ಲರೂ ಸೇರಿ ಇವತ್ತು ಕಡಪ ಮೈದಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೌನ ಮೆರವಣಿಗೆಯೊಳಗೆ ಬಂದಿದ್ದೀವಿ. ಹಲವಾರು ಬೇಡಿಕೆಗಳನ್ನು ಮುಂದಿಟ್ಕೊಂಡ್ಬಿಟ್ಟು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಒಂದು ಪತ್ರವನ್ನು, ಒಂದು ಮನವಿಯನ್ನು ಕಳಿಸ್ಕೊಡ್ತಾ ಇದ್ದೀವಿ. ನಮ್ಮ ಬೇಡಿಕೆಗಳನ್ನು ನಾನು ಮತ್ತೊಂದು ಸಲ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ 22 ದಿನಗಳಿಂದ ಉಪವಾಸ ಮಾಡ್ತಾ ಇರುವಂತಹ ಶ್ರೀ ಸೋನಂ ವಾಂಗ್ಚುಕ್ ಅವರಿಗೆ ನಾವೆಲ್ಲರೂ ಒಮ್ಮತದಿಂದ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಎರಡನೇದು, ಅವರ ಒಪ್ಪಿಗೆ ಇಲ್ಲದೆ ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ಸಾಗಿಸಿರುವುದನ್ನು ನಾವು ಒಕ್ಕೊರಲಿನಿಂದ ಖಂಡಿಸ್ತಾ ಇದ್ದೀವಿ. ಮೂರನೇದು, ನೀಟ್ ಪರೀಕ್ಷೆ ಹಾಗೂ ಇತರ ಅನೇಕ ಪ್ರವೇಶ ಪರೀಕ್ಷೆಗಳಲ್ಲಿ ಅನೇಕ ದುರ್ವ್ಯವಹಾರಗಳು ನಡೆದಿದ್ದು ಅದರಿಂದ ಕೋಟಿ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಆಗಿರುವಂಥ ಅನ್ಯಾಯವನ್ನು ನಾವು ಬಹಳ ದೊಡ್ಡ ಪ್ರಮಾಣದೊಳಗೆ ಖಂಡಿಸುತ್ತೇವೆ. ಹಾಗೂ ಈ ನೀಟ್ ಪರೀಕ್ಷೆ ಹಾಗೂ ಇತರೆ ಪ್ರವೇಶ ಪರೀಕ್ಷೆಗಳ ಸಂದರ್ಭದೊಳಗೆ ಆಗಿರುವಂಥ ದುರ್ವ್ಯವಹಾರಗಳ ನೈತಿಕ ಹೊಣೆಯನ್ನು ಹೊಂದ್ಕೊಂಡ್ಬಿಟ್ಟು ಕೇಂದ್ರ ಶಿಕ್ಷಣ ಮಂತ್ರಿಗಳಾಗಿರುವಂಥ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ನೈತಿಕ ಆಧಾರದ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ನಾವೆಲ್ಲರೂ ಸೇರಿ ಒಕ್ಕೊರಲಿನಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಈ ಮನವಿ ಪತ್ರವನ್ನು ಒಂದು ಇಂಗ್ಲೀಷ್ನೊಳಗಿರೋದು, ಒಂದು ಕನ್ನಡದೊಳಗಿರೋದು, ನಮ್ಮ ಜೊತೆ ಇವತ್ತು ಹಿರಿಯರಾದಂಥ ಶ್ರೀಮತಿ ಲೀಲಾವತಿ ಪ್ರಸಾದ್ ಅವರಿದ್ದಾರೆ. ಅವರು ಅಪರ ಜಿಲ್ಲಾಧಿಕಾರಿಗಳಾಗಿರುವಂಥ ಸುಶ್ರೀ ಗೀತಾ ಅವರಿಗೆ ಕೊಡಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಾವು ವಿದ್ಯಾರ್ಥಿ ಒಕ್ಕೂಟದಿಂದ ಎಲ್ಲ ಹಿರಿಯರು ಆಗಮಿಸಿ ಮನವಿಯನ್ನು ಸಲ್ಲಿಸಿದಿರಿ. ಈ ಮನವಿಯನ್ನು ಮಾನ್ಯ ರಾಷ್ಟ್ರಪತಿಯವರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದ್ದೇನೆ ಎಂದು ಈ ಮೂಲಕ ತಿಳಿಸುತ್ತೇನೆ. ಧನ್ಯವಾದ. ಜಿಲ್ಲಾಧಿಕಾರಿ ಪರವಾಗಿ ಬಂದಿರತಕ್ಕಂಥ ಸಹೋದರಿಯರು ರಾಷ್ಟ್ರಪತಿಗೆ ಕಳಿಸ್ತೇ ಹೊಂದಿದ್ದಾರೆ. ಕೇವಲ ಕಳಿಸೋದಷ್ಟೇ ಅಲ್ಲ, ಅದನ್ನು ಮುಂದುವರಿಸಬೇಕು ಅಂತ ಧೈರ್ಯವಾಗಿ ಹೇಳಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಹೇಳ್ತೇನೆ. ಧಾರವಾಡದಲ್ಲಿ ನಡೀತಕ್ಕಂಥ ಈ ಚಳುವಳಿ ಕೇವಲ ಧಾರವಾಡಕ್ಕೆ ಸಂಬಂಧಪಟ್ಟಿದ್ದಲ್ಲ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದನ್ನು ಧಾರವಾಡದವರು ಮಾಡ್ತಾ ಇರೋದು ನಮ್ಮ ಅಭಿಮಾನಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಭವಿಷ್ಯದ ಮೇಲೆ ನಿಂತಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಮಕ್ಕಳ ಭವಿಷ್ಯಕ್ಕೆ ಮಾರಕವಾಗಬಾರ್ದು. ಇದು ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಧಾರವಾಡದ ಜನತೆ ಇದನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಪ್ರತಿಫಲ ಸಿಗೋವರೆಗೂ ಈ ಚಳುವಳಿ ನಡೀತಾ ಇರ್ತದೆ. ಈ ಪ್ರತಿಫಲ ಯೋಗ್ಯವಾಗಿ ಹೊರಬೀಳಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೇನೆ.
ನಾನು ಲೀಲಾದೇವಿ ಪ್ರಸಾದ್, ಕರ್ನಾಟಕದ ಮಂತ್ರಿ. ನಾನು ಧಾರವಾಡದಲ್ಲೇ ಹುಟ್ಟಿದವಳು. ಧಾರವಾಡ ನನ್ನ ತವ್ರ ಮನೆ. ನಾನು ಧಾರವಾಡಕ್ಕೆ ಬಂದಿದ್ದೇನೆ. ಡಾಕ್ಟರ್ ಲೀಲಾದೇವಿ ಆರ್ ಪ್ರಸಾದ್ ಅಂತ ಹೇಳಿಬಿಟ್ಟು ನಾನು ಧಾರವಾಡದವಳು. ನಾನು ಹುಟ್ಟಿದ್ದು ಧಾರವಾಡ. ನಮ್ಮ ತಂದೆ ಇಲ್ಲೇ ಡೆಪ್ಟಿ ಕಮಿಷನರ್ ಆಗಿದ್ದರು. ನಾನು ಧಾರವಾಡಕ್ಕೆ ಇವತ್ತು ಬಂದಿದ್ದೇನೆ ಬೆಂಗಳೂರಿಂದ. ಈ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ಕೇವಲ ಅವಕಾಶಕ್ಕೆ ನಾನು ಹೆಚ್ಚಿಗೆ ಒತ್ತು ಕೊಡೋದಿಲ್ಲ. ಇದು ಒಂದು ಚಳುವಳಿ ಕೇಂದ್ರ ಸರ್ಕಾರದ ಕಿವಿಗೆ ತಲುಪಬೇಕು. ಕೇಂದ್ರ ಸರ್ಕಾರದವರು ಇದರ ಬಗ್ಗೆ ಮುಖ್ಯವಾಗಿ ಚಿಂತನೆ ಮಾಡಿ ಪರಿಹಾರ ಕೊಡಬೇಕು ಅಂತ ಎಲ್ಲರೂ ಕರ್ನಾಟಕದ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಮೇಡಮ್. ನೀಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಇವತ್ತು ಬಹುದೊಡ್ಡ ಪ್ರತಿಭಟನೆ ನಡೀತಾ ಇದೆ. ವಾಂಗ್ಚುಕ್ ಅವರು ಕಳೆದ 22 ದಿನ ಅಮರಣ ಉಪವಾಸ ಕೈಕೊಂಡು 22 ದಿನ ಆಯಿತು. ಹಾಗೆ 3 ವಿದ್ಯಾರ್ಥಿಗಳು ಸಹಿತ ಅಮರಣ ಉಪವಾಸವನ್ನು ಕೈಕೊಂಡು 22 ದಿನ ಆಗಿದೆ. ಇಂಥ ಸಂದರ್ಭದೊಳಗೆ ಕೇಂದ್ರ ಸರ್ಕಾರ ಸರಿಯಾದ ರೀತಿ ಒಳಗೆ ಸ್ಪಂದನೆ ಮಾಡಬೇಕಾಗಿತ್ತು. ಇವತ್ತಿನವರೆಗೂ ಮಾಡೇ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ಈ ಏನು ನೀಟ್ ಸಂಬಂಧಪಟ್ಟಂಥ ಲಕ್ಷ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ, ಅದರ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಅವರು ಏನು ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ನೈತಿಕ ಹೊಣೆ ಹೊತ್ತು ಅವ್ರು ಕೊಡಬೇಕಾಗಿದೆ. ಇಷ್ಟೊತ್ತಿಗಾಗಲೇ ಕೊಡಬೇಕಾಗಿತ್ತು. ಆದರೆ ಇದುವರೆಗೂ ಸಹಿತ ಸರಿಯಾದ ರೀತಿ ಒಳಗೆ ಸ್ಪಂದನೆ ಕೇಂದ್ರ ಸರ್ಕಾರದಿಂದ ಆಗಿಲ್ಲ ಅನ್ನೋದನ್ನೇ ಭಾಳ ದುರಂತದ ಸಂಗತಿ. ಈ ಹಿನ್ನೆಲೆಯೊಳಗೆ ಇವತ್ತು ಧಾರವಾಡದ ಪ್ರಜ್ಞಾವಂತರು ಗಾಂಧಿ ಶಾಂತಿ ಪ್ರತಿಷ್ಠಾನದ ಅಡಿಯೊಳಗೆ ಹಾಗೂ ಹಲವಾರು ಪ್ರಗತಿಪರ ಸಂಘಟನೆಗಳು ಸೇರಿ ಇವತ್ತು ಒಂದು ಪ್ರತಿಭಟನೆಯನ್ನು ಮೌನ ಮೆರವಣಿಗೆಯನ್ನು ಮಾಡುವುದರ ಮೂಲಕ ರಾಷ್ಟ್ರಪತಿಗೆ ಹಾಗೂ ಪ್ರಧಾನಮಂತ್ರಿಗೆ ಒಂದು ಪತ್ರವನ್ನು ನಾವು ಕಳಿಸಿದ್ದೀವಿ. ಅದು ಜಿಲ್ಲಾಧಿಕಾರಿಗಳ ಮೂಲಕ. ಈ ಹಿನ್ನೆಲೆಯೊಳಗೆ ಇವತ್ತು ಧಾರವಾಡದ ಪ್ರಜ್ಞಾವಂತರು ಬಹುದೊಡ್ಡ ಸಂಖ್ಯೆಯೊಳಗೆ ಇವತ್ತು ಮೌನ ಮೆರವಣಿಗೆ ಮಾಡುವುದರ ಮೂಲಕ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಶಂಕರ್ ಅಲಗತ್ತಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದ ಧಾರವಾಡದ ಪ್ರಧಾನ ಕಾರ್ಯದರ್ಶಿ.